ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿಲ್ಲವೇ ನಿನ್ನ ಜೊತೆಯಾಗಿ 7ರ ಪ್ರೋಮೋ. ಮಾನವ್ ಮಾಯಾಳ ತೋಳು ಜಿಗುಟಿದ. ಏನೇ ನಿನ್ನ ಫ್ರೆಂಡ್ಸ್ ಮುಂದೆ ನನ್ನ ಮಾನ ಕಳೀತಿಯಲ್ಲೇ, ಬರುವಾಗಲೇ ನಿಂಗೆ ವಾರ್ನ್ ಮಾಡಿದ್ದೆ, ಮರ್ತೆ ಹೋಯ್ತಾ? ಮಾಯಾಳನ್ನು ಪ್ರಶ್ನಿಸಿದಾಗ ಮಾಯಾ ನಕ್ಕಳು. ಅಲ್ಲ, ಮಾನ ಮರ್ಯಾದೆ ಅಂತ ಅಂದರೆ ಏನು ಅಂತ ಅಂದ್ರೂ ಗೊತ್ತಾ ನಿಂಗೆ? ಅವನು ಸಿಟ್ಟಿನಿಂದ ಅವಳತ್ತ ಕಿಡಿನೋಟ ಬೀರಿದಾಗ ಅವಳು ಅದನ್ನು ತಣ್ಣನೆ ಸ್ವೀಕರಿಸಿದಳು. ಅನಿಗೆ ಅವನನ್ನು ನೋಡಿ ಅಯ್ಯೋ ಪಾಪ ಎನಿಸಿತು. ಅಯ್ಯೋ, ಹೀಗೂ ಉಂಟೆ ತನ್ನ ಮುಂದೆಯೇ ಪಾಪ ಅವನನ್ನು ಗೋಳು ಹೊಯ್ದುಕೊಳ್ಳುತ್ತಾಳಲ್ಲ ಎನಿಸಿತು. ತಾಳಿ, ನಿಮಗೆ ಕುಡಿಯೋಕೆ ಏನಾದರೂ ತರ್ತೀನಿ. ಸುಮ್ಮನೆ ಮಾತಾಡ್ತಾ ನಾನಿಲ್ಲಿ ಕೂತ್ಕೊಂಡ್ಬಿಟ್ಟೆ. ನೀವು ಬಂದಿರೋದೇ ಇದು ಮೊದಲನೇ ಸಲ. ಇವಳಾದರೆ ಬರ್ತಾ ಇರ್ತಾಳೆ. ಅನಿ ಎದ್ದಾಗ ಮಾಯಾ ಅವಳನ್ನು ತಡೆದಳು. ಸುಮ್ಮನೆ ನೀನ್ಯಾಕೆ ತೊಂದರೆ ತಗೋತೀಯ? ಇವನು ನೀನು ಕೊಡೋ ಕಾಫಿ, ಟೀ, ಹಾಲು, ಹಾರ್ಲಿಕ್ಸ್ ಕುಡಿಯೋದಲ್ಲ, ಅವನು ಕುಡಿಯೋದೇ ಬೇರೆ. ಹೇಳು, ನೀನು ಯಾವ ಡ್ರಿಂಕ್ಸ್ ಕುಡಿಯೋದು ಅಂತ? ಮಾಯಾ ಅವನತ್ತ ಕಣ್ಣು ಮಿಟುಕಿಸಿ ಕೇಳಿದಳು. ಯಾವಾಗಲೂ ಒಂದು ಸಲ ಫ್ರೆಂಡ್ಸ್ ಜೊತೆ ಹೋಗಿದ್ದಾಗ ಹಾಟ್ ಡ್ರಿಂಕ್ಸ್ ತಗೊಂಡ್ರೆ ಅದೇ ನನ್ನ ಬ್ರ್ಯಾಂಡ್ ಅಂತ ಮಾಡಿಬಿಟ್ಟಿದ್ದಾಳೆ. ಬರ್ತೀವಿ ಅವನಿಯವರೇ, ನಾವು ಹೆಚ್ಚು ಹೊತ್ತು ಇಲ್ಲಿ ಕೂತ್ರೆ ಇವಳು ನನ್ನ ಕುಲ ಕೋಟಿಯನ್ನೆಲ್ಲ ಉದ್ಧಾರ ಮಾಡಿಬಿಡ್ತಾಳೆ. ಮಾನವ್ ಎದ್ದು ನಿಂತಾಗ ಅನಿ ನಕ್ಕಳು. ಅವಳು ಸುಮ್ಮನೆ ರೇಗಿಸ್ತಿದ್ದಾಳಷ್ಟೇ, ಏನೂ ಮಾಡೋಲ್ಲ ರೀ, ಪಾಪ ನಿಮ್ಮ ಹುಡುಗಿ ತುಂಬ ಒಳ್ಳೆಯ ಹುಡುಗಿ. ಇವಳನ್ನು ಕಂಡ್ರೆ ಹೆದರಿಕೆನಾ? ಅನಿ ಅವನನ್ನು ನೋಡಿ ನಗುತ್ತಾ ಕೇಳಿದಾಗ ಮಾನವ್ ತಾನು ನಕ್ಕ. ನೋಡಿ, ಇನ್ನೂ ಶುಕ್ರವಾರ ಮಧ್ಯಾಹ್ನದ ತನಕನೂ ಟೈಮ್ ಇದೆ. ಇವಳು ನನ್ನನ್ನು ಹೀಗೆ ನನ್ನ ಮಾನ ಕಳೀತಾ ಇದ್ದರೆ, ರೇಗಿಸ್ತಾ ಇದ್ದರೆ ನಾನು ಯೋಚನೆ ಮಾಡಬೇಕಾಗುತ್ತೆ. ನಾಡಿದ್ದು ಶುಕ್ರವಾರ ಎಂಗೇಜ್ಮೆಂಟ್ ಪಾರ್ಟಿ ಮಾಡಬೇಕೋ ಅಥವಾ ನನ್ನ ಮನಸ್ಸೇ ಬದಲಾಯಿಸ್ಕೋಬೇಕೋ ಅಂತ. ಇವಳು ಹೀಗೆ ಮಾಡ್ತಾ ಇದ್ದರೆ ನಾನು ಬೇರೆ ಹುಡುಗಿಯನ್ನು ಹುಡ್ಕೋಬೇಕಾಗುತ್ತೆ. ಮಾಯಾ ಬಳಿ ವಾರ್ನ್ ಮಾಡುವಂತೆ ಹೇಳಿದ್ದ ಆ ಯುವಕ ಮಾನವ್. ಗೆಳತಿಯ ಎಂಗೇಜ್ಮೆಂಟ್ ಪಾರ್ಟಿಗೆಂದು ಹೋಗುತ್ತಾಳೆ ಅವನಿ. ಅಂದು ಗೆಳತಿ ಮಾಯಾಳ ಅಣ್ಣನ ಜೊತೆಗೆ ಅವಳು ಮನೆಗೆ ಹಿಂದಿರುಗುತ್ತಾಳೆ. ಅಚಾನಕ್ಕಾಗಿ ಯಶಸ್ ಅದನ್ನು ನೋಡಿಬಿಟ್ಟಿದ್ದ. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.